ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನಮ್ಮ ನೇಬರ್ ಒಬ್ಬರು ಬೀಗ್ರೂಟಕ್ಕೆ ಇನ್ವೈಟ್ ಮಾಡಿದರು. ನಾನು ನನ್ನ ತಂಗಿ ಹೋಗಿದ್ರಿ. ಮುಂಚೆ ಎಲ್ಲ ಏನಾದರೂ ಇವಾಗ ಮದುವೆ ಕಾರ್ಡಾಗಿರಲಿ ಏನಾದರೂ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರೆ ಹೋಗ್ತಾನೆ ಇದ್ದಿಲ್ಲ. ಇತ್ತೀಚೆಗೆ 1 ಇಯರಿಂದ ಆಲ್ಮೋಸ್ಟ್ ಯಾರಾದರೂ ನಮ್ಮ ಮನೆಗೆ ಬಂದು ಕಾರ್ಡ್ ಕೊಟ್ಟಾಗ ನಿಯರ್ ಬೈ ಇದ್ದರೆ ನಾನು ನನ್ನ ತಂಗಿ ಹೋಗ್ತೀರಿ, ಇಲ್ಲ ನಮ್ಮ ಅಮ್ಮನೂ ಬರ್ತಾರೆ. ದೂರ ಇದ್ದಾಗ ಮಾತ್ರ ಒಂದೊಂದು ಸತಿ ಹೋಗೋಕ್ಕಾಗಲ್ಲ. ಈ ಫಂಕ್ಷನಲ್ಲಿ ಹೋದಾಗ ನಾನೊಬ್ಬರನ್ನ ಮೀಟ್ ಮಾಡಿದೆ. ಲೈಕ್ ಅವ್ರು ನನ್ನ ಕೊಲೀಗ್ ಆಗಿದ್ದರು ಫಸ್ಟು. 3 ಇಯರ್ಸ್ ಬ್ಯಾಕ್ ಅವ್ರನ್ನ ಮೀಟ್ ಮಾಡಿದ್ದು. ಬಟ್ ಈ ಫಂಕ್ಷನಲ್ಲಿ ಮೀಟ್ ಮಾಡಿ ಮಾತಾಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಅವ್ರು ನೋಡಿದ ತಕ್ಷಣ ಹೇಳಿದ್ರು, ನಿಮ್ಮನ್ನೆಲ್ಲೋ ನಾನು ನೋಡಿದ್ದೆ ಅಂತೇಳಿ. ಆ್ಯಂಡ್ ಅಲ್ಲಿ ನಮ್ಮ ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 5 o'clock ಆಗಿತ್ತು. ಕಿಚನ್ಗಂತ ಹೇಳಿ 1-2 ಐಟಮ್ಮು ಆರ್ಡ್ರ್ ಮಾಡಿದ್ದೆ. ಆ ಪಾರ್ಸಲ್ ಬಂದು ಆಲ್ಮೋಸ್ಟ್ ಒಂದು 4 days ಮೇಲೇ ಆಗಿತ್ತು. ಅದನ್ನು ಅನ್ಬಾಕ್ಸ್ ಮಾಡೇ ಇದ್ದಿಲ್ಲ. ನಮ್ಮಮ್ಮ ಅಂತೂ ದಿನ ಹೇಳ್ತಾಯಿದ್ರು, ಪಾರ್ಸಲ್ ಬಂದಿದೆ ತೆಗೆದು ನೋಡ್ಬೇಕು ತಾನೇ, ಅದೇನು ಡ್ಯಾಮೇಜ್ ಆಗಿದೆಯಾ, ಇಲ್ಲ ನಿನಗೆ ಇಷ್ಟ ಆಗುತ್ತೋ, ಇದೇ ಥರ ನೀನು ನೋಡ್ದಾರೆ ಹಂಗೆ ಇಟ್ಟರೆ ಲೈಕ್ ಅದು ಏನದು ಎಕ್ಸ್ಚೇಂಜು ಇಲ್ಲ ರಿಟರ್ನ್ ಮಾಡೋ ಡೇಟೂ ಆಗೋಗುತ್ತೆ, ಒಂದು ಸತಿ ತೆಗೆದು ನೋಡು ಅಂತ ಅವ್ರು ದಿನ ಹೇಳ್ತಾಯಿದ್ರು. ಬಟ್ ನಾನು ಈರಮ್ಮ ಏನೋ ಒಂದು ಕೆಲಸ ಇದೆ ಅಂತೇಳಿ 4 to 5 days ಅದನ್ನು ಅನ್ಬಾಕ್ಸೇ ಮಾಡಿದ್ದಿಲ್ಲ. ಇನ್ನು ನಮ್ಮಮ್ಮ ಹೇಳ್ತಾಯಿದ್ರು, ನೀನೇನಾದರೂ ಅದನ್ನು ಅನ್ಬಾಕ್ಸ್ ಮಾಡಿಲ್ಲ ಅಂದರೆ ನಾನೇ ಓಪನ್ ಮಾಡಿ ನೋಡ್ತೀನಿ ಅದೇನು ಕಿಚನ್ ಐಟಮ್ನ ತರಿಸಿದ್ಯಾ ಅಂತ ಹೇಳಿ. ನಮ್ಮಮ್ಮ ಹಂಗೆ ಹೇಳಿದ್ರಲ್ವ, ನಾನೇ ಓಪನ್ ಮಾಡಿ ನೋಡ್ತೀನಿ ಅಂತ. ನನಗೇನಾದರೂ ನಾನು ಆರ್ಡ್ರ್ ಮಾಡಿದ್ದಾಗಲಿ ಇಲ್ಲ ನನ್ನ ತಂಗಿ ಆರ್ಡ್ರ್ ಮಾಡಿರ್ತಾಳೆ, ಬಟ್ ಅದನ್ನು ನಾನೇ ಅನ್ಬಾಕ್ಸ್ ಮಾಡಬೇಕು, ನಾನೇ ಅದನ್ನು ಬಿಚ್ಚಿ ನೋಡಬೇಕು, ಅವಾಗೇ ನನಗೆ ಸಮಾಧಾನ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಟೀ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಅಮ್ಮನ ಹತ್ರ ಹಿಂಗೆ ಮಾತಾಡ್ಕೊಂಡಿದ್ನ, ಸರಿ ಅದನ್ನು ಅನ್ಬಾಕ್ಸ್ ಮಾಡೋಣ, ಆಮೇಲೆ ಇನ್ನು ಎಕ್ಸ್ಚೇಂಜೋ ಇಲ್ಲ ರಿಟರ್ನ್ ಡೇಟ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಓಪನ್ ಮಾಡಿದೆ. ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಹಾಕೋಕ್ಕೆ ಬಾಕ್ಸ್ ಹಳೇದಾಗಿತ್ತು. ಅದು ವಾಶ್ ಮಾಡಬೇಕಾದ್ರೆ ನಮ್ಮಮ್ಮ ಅದನ್ನು ಹೊಡೆದಾಕ್ಬಿಟ್ಟಿದ್ರು. ಅದಕ್ಕೆ ಈ ಸತಿ ಡ್ರೈ ಫ್ರೂಟ್ಸ್ಗೆ ಅಂತಲೇ ಒಂದು ಕಂಟೈನರ್ನ ತರಿಸಿದ್ದೆ. ಇದಂತೂ ತುಂಬಾ ಚೆನ್ನಾಗಿದೆ. ಈ ಕಂಟೈನರಲ್ಲಿ ಲೈಕ್ ಏನಂದರೆ ಒಂದು 6 ಕಂಪಾರ್ಟ್ಮೆಂಟು ಒಟ್ಟಿಗೆ ಇದೆ. ಇವಾಗ ಡ್ರೈ ಫ್ರೂಟ್ಸ್ ಹಾಕಬೇಕಂದ್ರೆ ಒಂದೊಂದೇ ಬಾಕ್ಸ್ಗೆ ಹಾಕೋದ್ಕಿಂತ 6 ಕಂಪಾರ್ಟ್ಮೆಂಟು ಒಟ್ಟಿಗೆ ಕೊಟ್ಟಿದ್ದಾರೆ. ಏನಾದರೂ ಡ್ರೈ ಫ್ರೂಟ್ಸ್ನ ಜಾಸ್ತಿ ಸ್ಟೋರ್ ಮಾಡಬೇಕು ಅಂದರೆ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಈ ಪ್ರಾಡಕ್ಟ್ ಅಂತೂ ನಂಗೆ ನೋಡಿ ತುಂಬಾ ಇಷ್ಟ ಆಯಿತು. ನಾನು ಯಾಕೆ ಡ್ರೈ ಫ್ರೂಟ್ಸ್ ಬಾಕ್ಸ್ನ ತರಿಸ್ದೆ ಅಂದರೆ, ನಮ್ಮನೇಲಿ ಡ್ರೈ ಫ್ರೂಟ್ಸ್ ತಂದಾಗ ಏನು ಮಾಡ್ತಾಯಿದ್ರಿ ಅಂದರೆ, ಇವಾಗ 1 ಮಂತಿಂದನೂ ನಮ್ಮನೇಲಿ ಸ್ನ್ಯಾಕ್ಸ್ ಬಾಕ್ಸ್ ಇದೆ, ಅದರಲ್ಲಿ ಹಾಕ್ಬಿಡೋದು, ಇಲ್ಲ ಅಕ್ಕಿ ಬಾಕ್ಸಲ್ಲಿ ಹಾಕ್ಬಿಡೋದು. ನಾನೇನಾದರೂ ಸ್ಮೂತಿನ ಮಾಡಬೇಕಂದ್ರೆ ತಿರ್ಗಾ ಅದನ್ನೆಲ್ಲ ತೆಗಿಬೇಕು, ಒಂದೊಂದೇ ಹುಡುಕಬೇಕು. ನನಗಂತೂ ಕೋಪನೇ ಬರ್ತಾಯಿತ್ತು. ಅದಕ್ಕೆ ಈ ಸತಿ ಹುಡುಕಿ ನನಗೆ ಜಾಸ್ತಿ ಕಂಪಾರ್ಟ್ಮೆಂಟು ಒಂದೇ ಕಂಟೈನರಲ್ಲಿರಬೇಕು ಅಂತ ತರಿಸ್ದೆ. ತುಂಬಾ ಚೆನ್ನಾಗಿತ್ತು. ನಮ್ಮ ಅಮ್ಮನಿಗೂ ತೋರಿಸ್ತಾ ಇದ್ದೆ, ಅಮ್ಮ ಚೆನ್ನಾಗಿದೆಯಾ ಅಂತ. ನಮ್ಮಮ್ಮ ಹೇಳ್ತಾಯಿದ್ರು, ಆ ಕಾಲದಲ್ಲೆಲ್ಲ ನಮ್ಗೆ ಈ ಥರ ಇದ್ದೇ ಇಲ್ಲ, ಇವಾಗ ನೋಡಿ ಏನೆಲ್ಲ ಕಿಚನ್ ಐಟಮ್ ಬಂದಿದೆ ಅಂತ ಹೇಳಿ. ಇನ್ನೊಂದು ಕಿಚನ್ ಐಟಮ್ ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ಒಗ್ಗರಣೆ ಬಾಕ್ಸು. ಇದಂತೂ ನೋಡಿದ ತಕ್ಷಣ ನನಗೆ ಮೀಶೋದಲ್ಲಿ ತುಂಬಾ ಇಷ್ಟ ಆಯಿತು. ನಮ್ಮಮ್ಮ ಮುಂಚೆ ಒಂದು ಸ್ಟೀಲ್ದು ಇಟ್ಕೊಂಡಿದ್ರು, ಅದು ಏನೋ ಆಗಿಬಿಟ್ಟು ನಮ್ಮಮ್ಮ ಅದನ್ನು ಹೊಡೆದಾಕ್ಬಿಟ್ರು. ಅದಕ್ಕೆ ನಾನು ಈ ಸತಿ ಕ್ಯೂಟಾಗಿರೋದು ಒಂದು ಮೀಶೋದಲ್ಲಿ ಒಗ್ಗರಣೆ ಬಾಕ್ಸ್ನ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇದರಲ್ಲಂತೂ 2 ಕಲರ್ ಇತ್ತು, ಒಂದು ಬ್ಲೂ ಮತ್ತು ಒಂದು ಪಿಂಕು. ನನಗೆ ಬ್ಲೂ ನೋಡಿದ ತಕ್ಷಣ ಇಷ್ಟ ಆಯಿತು, ಚೆನ್ನಾಗಿತ್ತು, ಒಂಥರ ಕ್ಯೂಟಾಗಿತ್ತು. ಅದಕ್ಕೆ ನಮ್ಮ ಅಮ್ಮನಿಗೆ ತೋರಿಸ್ತದೆ, ನೋಡಮ್ಮ ನೀನು ತೊಗೊಳೋದ್ಕಿಂತನೂ ನಾನು ತೊಗೊಂಡಿರೋದು ಚೆನ್ನಾಗಿದೆ ಅಂತ ಹೇಳಿ. ಸ್ಟೀಲ್ದು ಸ್ವಲ್ಪ ಪ್ರೈಸ್ ಜಾಸ್ತಿ, ಬಟ್ ವರ್ತೆ ಅದು. ಬಟ್ ಇದು ಪ್ರೈಸು ಅದ್ರ ತಕ್ಕಂಗಿದೆ, ಲೈಕ್ ಪ್ರಾಡಕ್ಟ್ ತಕ್ಕಂಗೆ ಪ್ರೈಸು ಇತ್ತು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಒಗ್ಗರಣೆ ಬಾಕ್ಸ್ ಅಂತೂ. ಇದನ್ನು ನಮ್ಮ ಅಮ್ಮನಿಗೆ ತೋರಿಸ್ತಾ ಇದೆ. ನಮ್ಮಮ್ಮ ಹೇಳ್ತಾಯಿದ್ರು ಚೆನ್ನಾಗಿದೆ ಅಂತೇಳಿ. ನನಗೆ ಯಾವುದಾದ್ರೂ ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿದಾಗ ಚೆನ್ನಾಗಿ ಬಂದರೆ ನನಗೆ ಖುಷಿ ಆಗುತ್ತೆ. ರಿಟರ್ನ್ ಕೊಡಬೇಕಂದ್ರೆ ಸುಮ್ಮನೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ. ಇವಾಗ ರಿಟರ್ನ್ ಆರ್ಡ್ರ್ ಹಾಕಬೇಕು, ಅವ್ರು ಬಂದು ತೊಗೊಂಡೋಗ್ಬೇಕು, ಇಲ್ಲ ಪ್ರಾಡಕ್ಟ್ ಎಕ್ಸ್ಚೇಂಜ್ ಇದ್ದರೆ ಮಾಡಬೇಕು, ರೀಫಂಡ್ಗೆ ಕಾಯಬೇಕು. ಅದಕ್ಕೆ ನಾನು ನೋಡಿ ಮಾಡಿ ಪ್ರಾಡಕ್ಟ್ನ ಆರ್ಡರ್ ಮಾಡ್ತೀನಿ. ಬಟ್ ಒಂದೊಂದು ಸತಿ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಪ್ರಾಡಕ್ಟ್ ಅಂತೂ ಬರ್ತಾನೆ ಡ್ಯಾಮೇಜ್ ಆಗಿ ಬಂದಿರುತ್ತೆ. ಇನ್ನು ನನ್ನ ತಂಗಿಗೂ ತೋರಿಸ್ತಾ ಇದ್ದೆ, ನೋಡೇ ಚೆನ್ನಾಗಿದೆಯಾ ಅಂತ ಹೇಳಿ. ಬಟ್ ಅವಳು ಕಿಚನ್ ಐಟಮ್ ಯಾವಾಗಲೂ ಏನಾದರೂ ತರಿಸ್ಲಿ ಅವಳ್ದು ಒಂದೇ ಡೈಲಾಗು, ಇವಾಗ ಬೇಕಿತ್ತಾ, ಯಾಕೆ ತರಿಸ್ದೆ ಇದೆಲ್ಲ ನೀನು ಅಂತಲೇ ಅವಳು ಹೇಳ್ತಾ ಇರ್ತಾಳೆ. ಆಮೇಲೆ ಆ ಪ್ರಾಡಕ್ಟ್ ನೋಡಾದ್ಮೇಲೆ ಹೇಳ್ತಾಳೆ, ಚೆನ್ನಾಗಿದೆ ಬಿಡು, ಕ್ಯೂಟಾಗಿದೆ ಬಿಡು, ನಮ್ಮನೆ ಕಿಚನ್ಗೂ ಅದು ಸೂಟ್ ಆಗುತ್ತೆ ಅಂತ ಹೇಳ್ತಾಳೆ.
ನನ್ನ ತಂಗಿಗೆ ಏನಾದರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀರಿ ಅಂದರೆ ಡ್ರೆಸ್ಸು ಇಲ್ಲ ಆಕ್ಸೆಸರಿ ಇಲ್ಲ ಸ್ಲಿಪ್ಪರು ಈ ಥರ ಆರ್ಡ್ರ್ ಮಾಡಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಅದು ಬಿಟ್ಟು ಈ ಕಿಚನು ಈ ಡೆಕೋರೇಷನ್ ಐಟಮು ಏನಾದರೂ ಆರ್ಡ್ರ್ ಮಾಡಿದಾಗ ಅದೇ ಹೇಳಿಲ್ವಾ ಅವಳ ರಿಯಾಕ್ಷನ್ ಒಂದೇ, ಇವಾಗ ಬೇಕಿತ್ತಾ ಸುಮ್ಮನೆ ಇದಕ್ಕೆಲ್ಲ ಯಾಕೆ ನೀನು ದುಡ್ಡು ಖರ್ಚು ಮಾಡ್ತೀಯಾ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅದೇ ನಿನಗೆ ಡ್ರೆಸ್ಸು ಇಲ್ಲ ಬೇರೆದೇನಾದರೂ ಆರ್ಡ್ರ್ ಮಾಡಿದರೆ ಖುಷಿ ಆಗ್ತಾಯಿತ್ತು, ಕಿಚನ್ ಐಟಮ್ ಆರ್ಡ್ರ್ ಮಾಡಿದ್ರೆ ನಿನಗೆ ಖುಷಿ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಈ ಒಗ್ಗರಣೆ ಬಾಕ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಆಲ್ಮೋಸ್ಟ್ ಒಂದು 4 5 ಕಂಪಾರ್ಟ್ಮೆಂಟನ್ನು ಸಪ್ರೇಟಾಗಿ ಕೊಟ್ಟಿದ್ದರು. ಚೆನ್ನಾಗಿತ್ತು. ಅಂದರೆ ಇವಾಗ ಏನಾದರೂ ಆ ಒಗ್ಗರಣೆ ಹಾಕ್ಬೇಕಾದ್ರೆ ಒಂದೊಂದೇ ಕಡಲೆ ಬೀಜ ಇಲ್ಲ ಸಾಸಿವೆ ಜೀರಿಗೆ ಡಬ್ಬ ತೆಗ್ದು ಹಾಕೋದ್ಕಿಂತ ಈ ಥರ ಒಗ್ಗರಣೆ ಬಾಕ್ಸ್ ಇದ್ದರೆ ಒಂದೇ ಸತಿ ಒಗ್ಗರಣೆ ಹಾಕ್ಕೊಳ್ಬೋದು. ಆ್ಯಂಡ್ ನನಗಂತೂ ಮತ್ತೆ ಹೇಳ್ತಾ ಇದೀನಿ, ಈ ಪ್ರಾಡಕ್ಟ್ ಅಂತೂ ಕ್ಯೂಟಾಗೂ ಇದೆ, ಪ್ರೈಸು ಅಷ್ಟೇ ವರ್ತಾಗಿತ್ತು, ಪ್ರಾಡಕ್ಟ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಅನ್ಬಾಕ್ಸ್ ಎಲ್ಲ ಮಾಡೋಷ್ಟೊತ್ತಿಗೆ ಕುತ್ಕೊಂಡು ಮಾತಾಡೋಷ್ಟೊತ್ತಿಗೆ ಟೈಮ್ ಅಂತೂ 6:30 ಆಗಿತ್ತು. ನಾನು ನಮ್ಮಮ್ಮ ಮಾತಾಡ್ತಾಯಿದ್ರಿ, ಅಮ್ಮ ಅಡುಗೆಗೆ ಏನು ಮಾಡೋದು ಅಂತೇಳಿ. ನಾನು ಹೇಳಿದೆ ಅಮ್ಮ ನಾನ್ ವೆಜ್ ಏನಾದರೂ ಮಾಡಲಾ ಸಂಡೇ ತಾನೇ ಅಂತ. ನಮ್ಮಮ್ಮ ಹೇಳಿದ್ರು ಬೇಡ, ಇವಾಗ ನೀನು ಹೋಗಿ ಅಲ್ಲಿ ಬೀಗ್ರೂಟದಲ್ಲಿ ತಿನ್ಕೊಂಡು ಬಂದಿದ್ಯಾ, ನನಗೂ ತಿನ್ನಬೇಕು ಅಂತ ಏನೂ ಅನ್ನಿಸ್ತಾ ಇಲ್ಲ, ಏನಾದರೂ ಸಿಂಪಲ್ಲಾಗಿ ಮಾಡು ಅಂತ ಅಂದರು. ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ ಏನಾದರೂ ಒನ್ ಪಾಟ್ ರೆಸಿಪಿ ಮಾಡೋಣ, ಫಸ್ಟು ಏನಾದರೂ ಈ ಥರ ಚಿತ್ರಾನ್ನ ಗೊಜ್ಜು ಇಲ್ಲ ಅನ್ನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮಮ್ಮ ಹೇಳಿದ್ರು ಅದೆಲ್ಲ ಏನಕ್ಕೆ ಡಬಲ್ ಕೆಲಸ, ಏನಾದರೂ ಒನ್ ಪಾಟ್ ರೆಸಿಪಿ ಥರ ಇವಾಗ ಪಲಾವು ಇಲ್ಲ ಎಗ್ ಬಿರಿಯಾನಿ ಏನಾದರೂ ಆ ಥರ ಮಾಡು ಅಂತ ಹೇಳಿದ್ರು. ಇನ್ನು ನಮ್ಮಮ್ಮ ಹೇಳಿದ್ರಲ್ಲ ಆಯಿತು ಒನ್ ಪಾಟ್ ರೆಸಿಪಿ ಏನಾದರೂ ಮಾಡು ಅಂತೇಳಿ, ಸರಿ ಅಂತ ಹೇಳ್ಬಿಟ್ಟು ಮನೇಲಿ ಮೊಟ್ಟೆ ಇತ್ತು, ಆಯಿತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ನನ್ನ ತಂಗಿ ಕೂತ್ಕೊಂಡಿದ್ಲು ಟಿ ವಿ ನೋಡಿಕೊಂಡು. ನಾನು ಹೋಗಿ ಕೇಳಿದೆ, ಬೇಬಿ ಇವತ್ತು ಅಡುಗೆ ನೀನು ಮಾಡ್ತೀಯೇನೆ ನೈಟಿಗೆ ಅಂತ. ಯೂಶಲಿ ಸಂಡೇ ನಾನ್ ವೆಜ್ಜು ಇಲ್ಲ ಏನಾದರೂ ಮಾಡಿದ್ರೆ ನಾನೇ ಮಾಡೋದು, ಬಟ್ ಇವತ್ತು ನಾನು ಕೇಳಿದ ತಕ್ಷಣ ಅವಳು ಸರಿ ಬಿಡು ಆಯಿತು ನೀನೆಲ್ಲ ಕಟ್ ಮಾಡಿಕೊಡು ನಾನು ಮಾಡ್ತೀನಿ ಅಂತ ಹೇಳಿದ್ಲು. ನನಗೆ ಒಂದು ಕ್ಷಣ ಶಾಕ್ ಆಗಿಬಿಡ್ತು. ಅವಳು ಯಾವತ್ತೂ ಈ ಥರ ಏನದು ಎಗ್ ಬಿರಿಯಾನಿ ಆಗಿರಲಿ ನಾನ್ ವೆಜ್ ಆಗಿರಲಿ ಅದೆಲ್ಲ ಮಾಡಲ್ಲ. ಅವಳು ಮಾಡೋದೇನೆಂದರೆ ಅಡುಗೆ ಮಾಡ್ತಾಳೆ ಇಲ್ಲ ಅಂತೇನಿಲ್ಲ, ಅವಳು ಮಾಡೋದು ಬೇಳೆ ಸಾರು ಮುದ್ದೆ ಅನ್ನ ಇದಿಷ್ಟೇ ಮಾಡೋದು. ಈ ಥರ ಎಗ್ ಬಿರಿಯಾನಿ ನಾನ್ ವೆಜ್ಜು ಅಷ್ಟಾಗಿ ಅವಳು ಬರಲ್ಲ, ಬಟ್ ನಮ್ಮ ಅಮ್ಮನ ಹತ್ರ ಹೇಳ್ಸ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಮಾಡ್ತಾಳೆ. ಇನ್ನು ಸರಿ ಅಂತ ಹೇಳ್ಬಿಟ್ಟು ಅವಳು ಈ ಕಡೆ ಒಗ್ಗರಣೆ ಎಲ್ಲ ಹಾಕ್ಕೊಳ್ತಾಯಿದ್ರೆ ನಾನು ಹೆಚ್ಕೊಡೋಣ ಅಂತ ಹೇಳ್ಬಿಟ್ಟು ಅವಳಿಗೆಲ್ಲ ಹೆಚ್ಕೊಡ್ತಾ ಇದ್ದೆ. ನಾನಿವತ್ತು ಫಂಕ್ಷನ್ಗೆ ಹೀಲ್ಸ್ ಹಾಕ್ಕೊಂಡು ಹೋಗಿದ್ನ, ಆಲ್ಮೋಸ್ಟ್ ಒಂದು 3 ಅವರ್ಸಿಂದ 4 ಅವರ್ಸ್ ಹೀಲ್ಸಲ್ಲೇ ಓಡಾಡಿದೆ, ಮತ್ತು ಗಾಡಿ ಎಲ್ಲ ಓಡಿಸ್ಕೊಂಡು ಬಂದಿದ್ನ. ಕಾಲಂತೂ ತುಂಬಾ ನೋವು ಸ್ಟಾರ್ಟ್ ಆಗಿತ್ತು. ಇನ್ನು ಇವಳು ರಾಯ್ತ ಮಾಡು, ರಾಯ್ತಾಗೆ ಏನೆಲ್ಲ ಬೇಕು ಸೌತೆಕಾಯಿ ಈರುಳ್ಳಿ ಎಲ್ಲ ಹೆಚ್ಕೊಡು ಅಂತ ಹೇಳಿದ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಶೆಲ್ಫ್ ಮೇಲೇ ಕುತ್ಕೊಂಡು ಹೆಚ್ತಾ ಇದ್ದೀನಿ. ನನಗೆ ಇದನ್ನು ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತು, ಅಯ್ಯೋ ನಾನೇನು ಒಳ್ಳೆ ಚುಕ್ಕ ಹುಡುಗಿ ಥರ ಶೆಲ್ಫ್ ಮೇಲೆ ಕುತ್ಕೊಂಡು ಹೆಚ್ತಾ ಇದ್ದೀನಲ್ಲ ಅಂಥೇಳಿ. ಬಟ್ ಅವತ್ತಂತೂ ತುಂಬಾ ಕಾಲು ನೋವ್ತಾ ಇತ್ತು. ನಾನೇನು ಅಂದ್ಕೊಂಡೆ ಅಂದರೆ ಇವಳು ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ಲಲ್ಲ, ನಮ್ಮ ಅಮ್ಮನ ಹತ್ರನೇ ಕೇಳಿದ್ಲು ಎಲ್ಲ ಏನೇನು ಹಾಕ್ಬೇಕಮ್ಮ ಎಷ್ಟು ಎಲ್ಲ ಅಂತೇಳಿ. ನಾನೇನು ಅಂದ್ಕೊಂಡೆ ಏನೋ ಒಂದು ಓಕೆ ರೇಂಜಲ್ಲಿ ಬರ್ಬೋದು ಅಂತೇಳಿ, ಬಟ್ ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ರೂ ಚೆನ್ನಾಗಿ ಮಾಡಿದ್ಲು. ಆ್ಯಂಡ್ ಇನ್ನೊಂದೇನೆಂದರೆ ವೀಡಿಯೋನೂ ಮಾಡ್ಕೊಂಡಿದ್ದಾಳೆ ಅವಳು, ಅದನ್ನ ನೋಡಿ ನನಗೆ ಖುಷಿ ಆಯಿತು. ಒಂದೊಂದು ಸತಿ ಅವಳು ಮೈಂಡ್ ಏನಾದರೂ ಚೆನ್ನಾಗಿದ್ದು ಅವಳ ಮೂಡ್ ಏನಾದರೂ ಚೆನ್ನಾಗಿದ್ದರೆ ಈ ಥರ ಅವಳೇನಾದರೂ ಕುಕ್ಕಿಂಗ್ ಮಾಡಬೇಕಾದ್ರೆ ವೀಡಿಯೋ ಎಲ್ಲ ಮಾಡ್ತಾಳೆ, ಇಲ್ಲ ಅಂದರೆ ವೀಡಿಯೋನೂ ಅಲ್ಲ ಆ ಫೋನ್ ಕಡೆನೂ ಅವಳು ತಲೆ ಹಾಕಲ್ಲ ಆ ಥರ. ಬಟ್ ಎಗ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ಲು. ಕರೆಕ್ಟಾಗಿ ನೀರು ಮೆಜರ್ಮೆಂಟು ಅಷ್ಟೇ ನಮ್ಮಮ್ಮ ಹೇಳಿದರು, ಈ 1 ಗ್ಲಾಸ್ಗೆ ಎಷ್ಟು ನೀರು ಹಾಕಬೇಕು ಅಂತೇಳಿ ಹಂಗೆ ಹಾಕಿದ್ಲು, ಚೆನ್ನಾಗಿ ಮಾಡಿದ್ಲು. ಯಾವಾಗಲೂ ನಾನು ಮಾಡಿದ ಅಡುಗೆನೇ ತಿನ್ನಬೇಕಂದ್ರೆ ಅದೊಂಥರ ಟೇಸ್ಟ್ ಗೊತ್ತಾಗ್ತಾ ಇದ್ದಿಲ್ಲ, ಏನೋ ಚೆನ್ನಾಗಿದೆ ಅಂತ ಹೇಳಿ ತಿಂತಾ ಇದ್ದೆ. ಇವಾಗ ನನ್ನ ತಂಗಿ ಎಗ್ ಬಿರಿಯಾನಿ ಮಾಡಿದ್ಲಲ್ಲ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಈ ಲಾಗ್ ಇಷ್ಟ ಆಗಿದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.